ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ನಾವಿವತ್ತು ಪ್ರೌನ್ಸ್ ಇದ್ದು ಸಿಗಡಿ ಹೇಳ್ತಾರೆ ಎಟ್ಟಿ, ಅದರದ್ದು ಪಲಾವ್ ಮಾಡುವ. ಇದರ ಟೇಸ್ಟ್ ಸೂಪರ್ ಆಗಿದೆ, ಬಿರಿಯಾನಿ ಥರನೇ. ನಾನು ಹೇಗೆಲ್ಲ ಮಾಡೋದು, ಏನೆಲ್ಲ ಬೇಕಲ್ಲ ಅಂತ ಹೇಳ್ತೇನೆ ಈಗ. ಇದಕ್ಕೆ 2 ತುಂಡು ನಾನು ಶುಂಠಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತು ನಾನು ಒಂದು ಬೆಳ್ಳುಳ್ಳಿ ಸಣ್ಣದು, 1-2 ಈರುಳ್ಳಿ ಇದೆಲ್ಲ ಪೇಸ್ಟ್ ಮಾಡಲಿಕ್ಕೆ, ಮತ್ತು ಸ್ವಲ್ಪ ಕೊತ್ತಂಬರಿ ದಂಟಿನ ಒಟ್ಟಿಗೆ, ಮತ್ತು ಒಂದು 4-5 ಹಸಿಮೆಣಸು, ತುಂಬ ಖಾರ ಉಂಟಿದ್ದು ಮೆಣಸು. ಇದೆಲ್ಲ ಹಾಕಿ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕಿದೆ. ಎಲ್ಲ ಹಾಕಿ ಗ್ರ್ಯಾಂಡ್ ಮಾಡುವ. ಎಲ್ಲ ಕಟ್ ಮಾಡಿದ್ದೇನೆ ನಾನು. ಇದು ನೀರು ಹಾಕಿ ಸ್ವಲ್ಪ ಕಡ್ದಿಟ್ಟಿದ್ದೇನೆ ನೈಸ್ ಮಾಡಿ. ಈಗ ನಾನು ಒಂದು ದೊಡ್ಡ ಪ್ಯಾನಲ್ಲಿ ಫಸ್ಟ್ ಸ್ವಲ್ಪ ತುಪ್ಪ ಹಾಕ್ತೇನೆ. ತುಪ್ಪ ಹಾಕಿ ಅದರಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತೇನೆ. ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೆ ನಾನು. ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಗರಂ ಮಸಾಲ ಹೇಳಿದರೆ ಚಕ್ಕೆ, ಏಲಕ್ಕಿ, ದಾಲ್ಚಿನ್ನಿ, ಲವಂಗ. ಗರಂ ಮಸಾಲ ಸ್ವಲ್ಪ ಬಿಸಿ ಆದಮೇಲೆ ಅದರಲ್ಲಿ ನಾನು ಒಂದು 3-4 ಇದು ಈರುಳ್ಳಿ ಹಾಕಿದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ಮಸಾಲೆ ಆಗಿ ಗ್ರೇವಿ ಥರ ಆಗ್ತದೆ ಅಂತ 1-2 ಕಡಿಲಿಕ್ಕೆ ಹಾಕಿದ್ದೆ ನಾನು, ಪೇಸ್ಟ್ ಮಾಡಲಿಕ್ಕೆ. ಗ್ರೀನ್ ಮಸಾಲ ಮಾಡೋದು ನಾನು ಇದಕ್ಕೆ. ಮತ್ತು ಇದು ಟೊಮ್ಯಾಟೊ 1-2 ಕಟ್ ಮಾಡಿ ಇಟ್ಟಿದೆ. ಅದರಲ್ಲಿ ನನ್ನ ಮಗಳು ಬಂದು ತಿಂದು ಹೋದಳು. ಅದಕ್ಕೆ ಇನ್ನೊಂದು ಟೊಮ್ಯಾಟೊ ಇಟ್ಟಿದ್ದೇನೆ ಹಾಕಲಿಕ್ಕೆ. ಅದಕ್ಕೆ ಅದು ಕಟ್ ಮಾಡಿದ ಟೊಮ್ಯಾಟೊ ನೋಡಿದ ಕೂಡಲೇ ಅವಳಿಗೆ ತಿನ್ನಬೇಕು. ನಾನಿಲ್ಲಿ ಪ್ರೌನ್ಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನೋಡಿ, ಚೆಂದ ಮಾಡಿ ತೊಳೆದೆಲ್ಲ ಇಟ್ಟಿದ್ದೇನೆ. ನಾನು ಇದು ಈರುಳ್ಳಿ ಒಳ್ಳೆ ಬೆಂದೋಗಿದೆ. ಅದರಲ್ಲಿ ನಾನೀಗ ಟೊಮೆಟೊ ಹಾಕ್ತೇನೆ ನೋಡಿ. ಒಳ್ಳೆ ಬ್ರೌನ್ ಕಲರ್ ಆದಮೇಲೆ ಟೊಮೆಟೊ ಹಾಕಿ ಅದು ಸಹ ಚೆಂದ ಮಾಡಿ ಮ್ಯಾಶ್ ಮಾಡುವ. ಅದಕ್ಕೆ ಒಳ್ಳೆ ದೊಡ್ಡ ಚಮಚ ಒಂದು ಉಪ್ಪು ಹಾಕಿದೆ, ಹಳದಿ ಹಾಕಿದೆ. ಉಪ್ಪು ಇದು ಕಮ್ಮಿ ಆಗ್ತದೆ, ಮತ್ತೆ ಸಹ ತುಂಬ ಹಾಕಬೇಕು ಉಪ್ಪು. ಇದು ಒಂದು ಸ್ವಲ್ಪ ಇದೆಲ್ಲ ಪ್ರೌನ್ಸ್ ಎಲ್ಲ ಬೇಯಿಸಲಿಕ್ಕೋಸ್ಕರ ಸ್ವಲ್ಪ ಹಾಕಿದೆ ನಾನು, ಮಸಾಲೆಗೋಸ್ಕರ. ಲೈಕ್ ಮಾಡಿ ಆಯಿತಾ, ಕಮೆಂಟ್ಸ್ ಹಾಕಿ ಶೇರ್ ಮಾಡಿ. ಈಗ ನಾನು ಇದರಲ್ಲಿ ಕಡ್ದ ಮಸಾಲೆ ಹಾಕ್ತೇನೆ. ಟೊಮೆಟೊ ಎಲ್ಲ ಒಳ್ಳೆ ಮ್ಯಾಶ್ ಆಗಿದೆ. ಅದಕ್ಕೆ ಒಂದೆಲ್ಲ ಇದು ಗ್ರೀನ್ ಮಸಾಲ ಹಾಕಿ ಬಿಡುವ, ಕಡ್ದದ್ದು ಗ್ರ್ಯಾಂಡ್ ಮಾಡಿಟ್ಟಿದ್ದೆಲ್ಲ ಅದು. ಇದು ಸ್ವಲ್ಪ ಹೊತ್ತು ಬೇಯಿಸಬೇಕು, ಯಾಕೆ ಹೇಳಿದರೆ ಇದು ಹಸಿ ಅಲ್ಲ ಮಸಾಲೆ ಇದ್ದದ್ದೆಲ್ಲ. ಇದು ಬೇಯಿಸಿ ಅದಕ್ಕೆ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಮ್ಯಾಗಿ ಮಸಾಲ ಹಾಕಿದೆ. ಮ್ಯಾಜಿಕ್ ಮಸಾಲ ಇರ್ತದಲ್ಲ, ಅದು ಸಹ ಹಾಕಿದೆ ನಾನು ಇದಕ್ಕೆ. ಈಗ ಪರಿಮಳ ಒಳ್ಳೆ ಪರಿಮಳ ಬರ್ತಾ ಉಂಟು ಗ್ರೀನ್ ಮಸಾಲದ್ದು. ಇದು ಬೇಯ್ತಾ ಬರುವಾಗ ಇದರಲ್ಲಿ ಕ್ಯಾಪ್ಸಿಕಮ್ ಹಾಕಿದೆ. ಈಗ ಅದರಲ್ಲಿ ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಇತ್ತು ನನ್ನಲ್ಲಿ ಗಾರ್ಡನಲ್ಲಿ ಆಗಿದ್ದು, ಅದು ಸಹ ಹಾಕಿದೆ ನಾನು ಇದರಲ್ಲೇ. ಇದು ಸ್ವಲ್ಪ ಹೊತ್ತು ಬೇಯಿಸುವ, ಜಾಸ್ತಿ ಬೇಯಿಸಬೇಕಂತ ಇಲ್ಲ. ಅದರಲ್ಲಿ ಸ್ವಲ್ಪ ನಾನು ಮೊಸರು ಹಾಕಿದೆ. ಮೊಸರು 1 ಕಪ್ ಫುಲ್ ಹಾಕಿ ನೀವು, ಟೇಸ್ಟ್ ಸಹ ಬರ್ತದೆ ಮತ್ತು ಗ್ರೇವಿ ಸಹ ಆಗ್ತದೆ ಹುಳಿ ಟೇಸ್ಟಾಗಿ. ಇದು ಚೆಂದ ಮಾಡಿ ಬೇಯಿಸಿ ಅದರಲ್ಲಿ ನಾನು ಪ್ರೌನ್ಸ್ ಹಾಕಿದೆ. ಇದು ಹಾಕಿದ ಮೇಲೆ ಸಹ ಸ್ವಲ್ಪ ಹೊತ್ತು ಬೇಯಿಸಬೇಕು. ಮಿಕ್ಸ್ ಮಾಡಿ ಮಸಾಲೆ ಒಟ್ಟಿಗೆ ಬೇಯಿಸಿದರೆ ಒಳ್ಳೆ ರುಚಿ ಆಗ್ತದೆ, ಟೇಸ್ಟ್ ಆಗ್ತದೆ ಇದು. ಇಲ್ಲದಿದ್ದರೆ ಬೇಗನೆ ನೀರು ಹಾಕಿದರೆ ಅದು ಪಿಕ್ಕ ಇರ್ತದೆ. ಅದಕ್ಕಿಂತ ನೀವು ಮಸಾಲೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸಿ. ಒಂದು ಲಿಂಬೆ ಹಾಕಿದ್ದೆ ನಾನು ಇದಕ್ಕೆ ನೀವು ಬೇಕಾದರೆ ವಿನೆಗರ್ ಸಹ ಹಾಕ್ಬೋದು, ಯಾಕೆ ಹೇಳಿದರೆ ಮೊಸರು ಸಹ ಹುಳಿ ಅಲ್ಲ ಅದಕ್ಕೆ. ಇದು ಚೆನ್ನಾಗಿ ಬೇಯ್ತಾ ಉಂಟು. ಈಗ ಬೆಂದಾಗಿದೆ ಇದು. ಇದಕ್ಕೆ ನಾವು ಈಗ ಎಷ್ಟು ಅಕ್ಕಿ ಹಾಕ್ತೇವೆ ಅಷ್ಟೇ ನೀರು ಡಬ್ಬಲ್ ಹಾಕಬೇಕು ನಾವೀಗ. ನಾನೊಂದು 3 ಪಾವು ಅಕ್ಕಿ ಹಾಕ್ತಾ ಇದ್ದೇನೆ. ಅದಕ್ಕೆ ಫುಲ್ಲು 3 ಡಬ್ಬಲ್ ಲೆಕ್ಕದಲ್ಲಿ ನಾನು 6 ಗ್ಲಾಸ್ ಹಾಕಿದ್ದೇನೆ. ಅದು ಪಾವ್ನೊಂದು ಲೆಕ್ಕದ್ದು ನಾನು 3 ಸರಿ ಹಾಕಿದ್ದು, ಹಾಗೆ ಅದಕ್ಕೆ 6 ಆಗ್ತದೆ. ಮತ್ತು ನಾನು ಉಪ್ಪು ಮತ್ತು ಎಷ್ಟು ಉಪ್ಪು ಬೇಕು ನೋಡಿ ಅಕ್ಕಿ ಹಾಕಿದೆ. ಒಂದು ಲಿಂಬೆದ್ದು ಅರ್ಧ ಹೀಗೆ ಸಹ ಹಾಕಿದೆ ನಾನು ಪರಿಮಳಕ್ಕೆ. ಬೇಕಾದರೆ ನೀವು ಹಾಕಿ, ಬೇಡಾದರೆ ಬಿಡಿ. ಸ್ವಲ್ಪ ಪುದೀನ ಹಾಕಿದೆ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಈಗಲೇ ಹಾಕಿದ್ದೇನೆ, ಮಿಕ್ಸ್ ಆಗಿ ಬರಬೇಕಲ್ಲ ಅದಕ್ಕೆ.
ಇದು ಹಾಕಿ ಒಳ್ಳೆ ಕುದಿ ಬರುವ ತನಕ ಮಿಕ್ಸ್ ಮಾಡಿ. ಗೇರು ಬೀಜ ಸ್ವಲ್ಪ ಹಾಕಿದೆ ಟೇಸ್ಟಿಗೆ, ಅದು ಮಧ್ಯ ಮಧ್ಯ ಬರುವಾಗ ಸ್ವಲ್ಪ ಟೇಸ್ಟ್ ಆಗ್ತದೆ. ಇದು ಬಿರಿಯಾನಿದು ಟೇಸ್ಟ್ ಬಂದಿತ್ತು, ಒಳ್ಳೆ ರುಚಿಯಾಗಿತ್ತು. ನೀವು ಸಹ ಹೀಗೆ ಟ್ರೈ ಮಾಡಿ ಆಯಿತಾ. ನೋಡಿ ಆಗ್ತದೆ, ಚೆಂದ ಆಗ್ತದೆ ಹೀಗೆ ಮಾಡಿದರೆ ನೀವು ಸಹ. ಇದು ಸ್ಲೋ ಇಟ್ಟು ನಾನು ಬೇಯಿಸಿದ್ದು ನೋಡಿ. ಅನ್ನ ನೋಡಿ ಡ್ರೈ ಆಗಿ ಬಂತು ನೋಡಿ. ನೋಡಿ ಸಾಫ್ಟಾಗಿ ಸೂಪರಾಗಿದೆ ಅನ್ನ, ಟೇಸ್ಟಿ ಸಹ ಆಗಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್, ಬಾಯ್, ಅಲ್ಲಾ ಹಾಫೀಸ್.